ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ವ್ಲಾಗಲ್ಲೆಲ್ಲ ನೋಡಿದ್ದೀರಾ, ನಾನು ಸಿಂಚೋರ್ ಊರಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ 6 o'clock ಆಗಿದೆ. ನೆನ್ನೆನೂ ಬೇಗ ಎದ್ದು ಇವತ್ತು ಬೇಗ ಇದ್ದಿದ್ದೀವಿ, ಬಿಕಾಸ್ ಅವರು ಬೇಗ ಪೂಜೆ ಮಾಡಿಸ್ತಾರಲ್ವ. ಸೊ ಅವ್ರ ದೊಡ್ಡಮ್ಮ ಬೇಗ ರೆಡಿಯಾಗಿ ಮಳೆ ಬರ್ತಿದೆ ಅಂತ ಹೇಳಿದ್ದೆ. ಇನ್ನೂ ಫೋನ್ ನೋಡ್ಕೊಂಡು ಇದ್ದಾಳೆ. ಅವ್ರ ದೊಡ್ಡಮ್ಮನ ಹತ್ರ ರಿಪ್ಲೈ ಕೊಟ್ಟಿದ್ದಾಳೆ, ಆಗಲೇ ನಾವೆಲ್ಲ ರೆಡಿಯಾಗಿದ್ದೀವಿ ದೊಡ್ಡಮ್ಮ ಅಂತ ಹೇಳಿದ್ದಾಳೆ. ಇನ್ನು ಕಸ ಹುಡುಕ್ತಿದ್ದಾಳೆ ಗೈಸ್, ಬರ್ರಿ ಅಂತ ಮಾಡ್ತಾಳೆ. ನಂದೇನಿಲ್ಲ, ಇಷ್ಟು ಸ್ವಲ್ಪ ಇವಾಗ ಕೂಲ್ ಆರಿಸ್ಕೊಂಡು ಮುಖಕ್ಕೆ ಏನಾದರೂ ಹಾಕ್ಕೊಂಡು ಹೋಗೋದಷ್ಟೇ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಏನು ಇಲ್ದಂಗೆ ಎಲ್ಲಿಗಾದ್ರೂ ಹೋಗಬೇಕು ಅಂತೇಳಿ ಇವಾಗ ಎಲ್ಲಿಗೂ ಇಲ್ದಂಗೆ ಬಂದುಬಿಟ್ಟಿದ್ದೀನಿ. ಹೇಳೋದಂದಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಇಲ್ಲ ಏನು ತೊಗೊಂಬಂದಿಲ್ಲ ಅಂತೇಳಿನೂ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಕೇಳ್ಬೋದು ನೀವು. ಬಟ್ ದಿಸ್ ಇಸ್ ನಾಟ್ ಮೈ ಡ್ರೆಸ್, ದಿಸ್ ಇಸ್ ಸಿಂಚೂಸ್ ಡ್ರೆಸ್. ತಂದಿಲ್ಲ ಅಂತೇಳ್ಬಿಟ್ಟು ಒಳ್ಳೆ ಪಾಪ ಯಾವುದೋ ಒಂದು ಕೊಟ್ಲು, ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ವ, ಸೊ ಅದಕ್ಕೆ. ಸೊ ನಾನೀಗ ಅದನ್ನೇ ಹಾಕ್ಕೊಂಡಿದ್ದೀನಿ. ನಾವು ಪಿ ಜಿಗೆ ಹೋಗಿ ತೊಗೊಂಬರ್ಬೋದಿತ್ತು, ಬಟ್ ತೊಗೊಂಬರೋ ಅಷ್ಟರಲ್ಲಿ ಲೇಟ್ ಆಗ್ತಿತ್ತು. ಅಲ್ಲೇ 3:30 ಹೋಗ್ಬಿಟ್ಟಿತ್ತು. ನೆಕ್ಸ್ಟ್ ನಾವು ಪಿ ಜಿಗೆ ಹೋಗಿ ಅಲ್ಲಿಂದ ತೊಗೊಂಬರೋಷ್ಟೊತ್ತಿಗೆ 4:15 5 ಗಂಟೆ ಬಸ್ಸು. ಮತ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿರೋದು. ಅದಕ್ಕೆ ನಾವು ಬಿಡೋ ಇರಲಿ ಅಂಥೇಳಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಟ್ಟು. ಅದೇನು ಧೈರ್ಯ ಅಂತಂದರೆ, ನಿನ್ನೆ ನನ್ನ ಫೋನ್ ಚಾರ್ಜನ್ನು ಇರಲಿಲ್ಲ ಗೈಸ್. 20% ನಾನು ಬಸ್ ಹತ್ತಿದಾಗ, ಪಾವಗಡ ಬಸ್ ಹತ್ತಿದಾಗ 20%ಅಲ್ಲೇ ಊರವರೆಗೂ ಬಂದಿದ್ದೀನಿ. ಅಂದರೂ ಸ್ಟಿಲ್ 20% ಇದ್ರೂ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ನಾವೀಗ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ರೆಡಿ ಆಗಿಬಿಟ್ಟು ಸ್ವಲ್ಪ ಟಿಫನ್ ಮಾಡ್ತಾಯಿದ್ದೀವಿ. ಈಗ ನಾವೀಗ ಹೋಗ್ತಾ ಇದ್ದೀವಿ ಗೈಸ್. ಸೆಲ್ಫಿ ತಗೋ. ಮಳೆ ಅಂದ್ರೆ ಮಳೆ ಬರ್ತಾ ಇದೆ. ಎಮಿತಾ ಆಯ್ ಮಾಡು. ಇವರು ಹೊಸ ಮೆಂಬರ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವ್ರನ್ನಾಗಲೇ ಎಲ್ಲ ನೋಡಿದ್ದೀರಾ. ಇವರೆಲ್ಲ ಸಿಂಚೋ ಅವ್ರ ಅಕ್ಕಂದಿರು. ಮತ್ತೆ ಒಂದು ಎಷ್ಟು ಜನ ಇದೀವಿ ಬಂದಿದ್ದಾರೆ? 4, 8, 10, 15 ಜನ ಇದೀವಿ. ಇವರು ಹೊಸ ಮೆಂಬರ್ ಸುಷ್ಮಾ ಅಕ್ಕ ಅಂತ. ಹಾಯ್ 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 ಮಾಡು ಚಿನ್ನು, ಹಾಯ್ ಮಾಡು. ಹಾಯ್ ಹಾಯ್. ಅವಳ ಅತ್ತಂಗ್ ನೋಡ್ತಾವಳೆ. ನೋಡು ಸಮನ್ವಿ, ಇವತ್ತು ಇಲ್ಲಿ ರುದ್ರಾಭಿಷೇಕ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಈಗ ಅಭಿಷೇಕ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಫಸ್ಟ್ಗೆ ಕುಂಕುಮ, ಅರಿಶಿನ, ಬಾಳೆಹಣ್ಣಿಂದು ಈ ಥರದ್ದೆಲ್ಲ ಎಲ್ಲದ್ರದ್ದು ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ಬಿಲ್ವಪತ್ರೆ, ಹೂವು ಎಲ್ಲದರಿಂದನೂ ಫಸ್ಟ್ ಅಭಿಷೇಕ ಮಾಡಿಬಿಟ್ಟು ಅದಾದಮೇಲೆ ಪೂಜೆ ಮಾಡಿ ಒಂದ್ಸರಿ. ಅದಾದಮೇಲೆ ನಾವು ತಂದಿರೋ ಹೂವು ಏನೇನು ತೊಗೊಂಡೋಗಿರ್ತೀವಿ ಹೂವು ಅದರಿಂದ ಎಲ್ಲ ಅಲಂಕಾರ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು. ಈಗ ಅರಿಶಿನದ ಅಭಿಷೇಕ, ಕುಂಕುಮದ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಹಾಲು, ಮೊಸರು, ತುಪ್ಪ ಮತ್ತು ವಿಭೂತಿ ಪ್ರತಿಯೊಂದರಿಂದನೂ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಎಲ್ಲ ಮಾಡಿದ್ದಾಯಿತು ಗೈಸ್. ಈಗ ಅದಕ್ಕೆ ಅಲಂಕಾರ ಮಾಡ್ತಾರೆ. ದೇವರಿಗೆಲ್ಲ ಅಲಂಕಾರ ಮಾಡಿ ಯಾರು ಪೂಜೆ ಮಾಡಿಸ್ತಿರ್ತಾರೋ ಅವ್ರ ಮುತ್ತೈದೆ ಹತ್ರ ಇದೇನೇನೋ ಶಾಸ್ತ್ರ ಮಾಡಿಸ್ತಿದ್ದಾರೆ ಗೈಸ್. ನನಗೆ ಕರೆಕ್ಟಾಗಿ ಏನಂತ ಗೊತ್ತಿಲ್ಲ. ಪೂಜೆ ಮುಗಿಸ್ಕೊಂಡ್ಬಂದು ಈಗ ಊಟ ಮಾಡ್ತಾಯಿದ್ದೀವಿ ಗೈಸ್. ಪಾಯಸ ಮತ್ತು ಪಲಾವ್ ಮಾಡಿಸಿದ್ರು. ನಾನು ಪಾಯಸ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪಲಾವ್ ಒಂದೇ ಹಾಕ್ಸ್ಕೊಂಡಿದ್ದೀನಿ ಗೈಸ್. ಅಲ್ಲಿಂದ ನಾವೀಗ ಜಲ್ರುಗುಂಟೆಗೆ ಬಂದಿದ್ದೀವಿ. ಆ್ಯಂಡ್ ಎಸ್ ವಿ ಆರ್ ಹಿಯರ್. ಇವಾಗ ದೇವಸ್ಥಾನದೊಳಗಡೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನದ ಹತ್ರ ಹೋಗಬೇಕು. ಇಲ್ಲಿ ದೇವಸ್ಥಾನ ಜಾತ್ರೆ ಟೈಮಲ್ಲಂತೂ ಹೆಜ್ಜೆ ಇಡೋಕ್ಕಾಗೋದಿಲ್ಲ ಗೈಸ್. ಇವತ್ತು ನೋಡಿ ಎಷ್ಟು ಫ್ರೀ ಆಗಿದೆ ಅಂತ. ಪೂಜೆ ಮಾಡೋರು ಸ್ವಾಮಿ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಕಾಲ್ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ದೂರ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಸೊ ಈಗ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ಪೂಜೆ ಮಾಡೋರು ಇರಲಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಬಂದ ತಕ್ಷಣ ಅವ್ರ ಅಮ್ಮ ಪಕೋಡ ಮಾಡಿಕೊಟ್ಟಿದ್ರು. ತಿಂದ್ಬಿಟ್ಟು ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ ಗೈಸ್.
ನಿನ್ನೆ ಬಂದಿದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಟಯರ್ಡ್ ಆಗಿಬಿಟ್ಟಿದೆ. ಸೊ ದಟ್ಸ್ ವೈ ನಿನ್ನೆ ವ್ಲಾಗ್ಗೆ ಇವತ್ತು ಕಂಟಿನ್ಯೂಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೆನ್ನೆ ವ್ಲಾಗ್ ಎಲ್ಲ ಕಂಪ್ಲೀಟಾಗಿ ನೋಡಿದ್ದೀರಾ ನೀವು, ಹೆಂಗಿತ್ತು ಅಂತ ಹೇಳ್ಬಿಟ್ಟು, ಯಾವ ಥರ ಪೂಜೆ ಮಾಡಿದ್ರು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಅಷ್ಟೇ. ಇಷ್ಟ ಆಗಿರುತ್ತೆ ನೆನ್ನೆ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.